ಬಂದಂತ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊತೀನಿ, ಹಬ್ಬದ ವಾತಾವರಣನ ಸೃಷ್ಟಿ ಮಾಡಂತ ಯಾವ್ದಾದ್ರೂ ಗ್ರಾಮ ಇದ್ರೆ ಅದು ನಲವತ್ತಿ ಗ್ರಾಮ ಅಂತ ಅತ್ಯಂತ ಇವತ್ತು ಕೂಡ ನಲವತ್ತಿ ಗ್ರಾಮಕ್ಕೆ ಪ್ರವೇಶ ಮಾಡ್ತಾ ಇದ್ದಾಗೇನೆ ಒಂದು ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ನಾಯಕರುಗಳಿಗೆ, ಮುಖಂಡರುಗಳಿಗೆ, ಸಮುದಾಯದ ಬಂಧುಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸಕ್ಕೆ ಬಯಸ್ತೇನೆ. ಬಂಧುಗಳೇ, ಈಗಾಗಲೇ ವಿಜಯಣ್ಣವರಾಗಿರ್ಬೋದು, ಚಿಂತಾಮಣ್ಣವರಾಗಿರ್ಬೋದು, ಸಾಕಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯಗಳ ಬಗ್ಗೆ, ತತ್ವ ಸಿದ್ಧಾಂತಗಳ ಬಗ್ಗೆ, ದೇಶದಲ್ಲಿ ಹೋಗ್ತಾ ಇರ್ತಕ್ಕಂಥ ಆಗುಹೋಗುಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿರೋದ್ರಿಂದ ಮತ್ತೊಮ್ಮೆ ನಾನು ಅದನ್ನ ಪುನರುಚ್ಚಾರ ಮಾಡಕ್ ಹೋಗೋದಿಲ್ಲ. ನನ್ನ ಮನಸ್ಸಲ್ಲಿ ಬಂದಂತ ಒಂದ್ ಮಾತನ್ನ ನಾನು ಹಂಚ್ಕೊಳ್ಳಕ್ಕೆ ಬಯಸ್ತೇನೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಕೂಡ ಮತದ ಹಕ್ಕನ್ನ ಕೊಟ್ಟರು, ಎಲ್ಲರನ್ನೂ ಕೂಡ ಸಂವಿಧಾನದ ಅಡಿಯಲ್ಲಿ ಸಮಾನವಾಗಿ ಮಾಡಿದ್ರು. ಮಹಿಳೆಯರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಪರಿಶಿಷ್ಟ ಜಾತಿಯವರಾಗಿರ್ಬೋದು, ಪಂಗಡದವರಾಗಿರ್ಬೋದು, ಸಮಾಜದ ಕಟ್ಟಕಡೆ ಪ್ರಜೆ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಎಲ್ಲರಿಗೂ ಕೂಡ ಒಂದೇ ಮತದ ಹಕ್ಕು, ಸಮಾನ ಮತದ ಹಕ್ಕನ್ನ ಕೊಟ್ಟಂತ ಮಹಾನುಭಾವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಜೊತೆಗೆ ಮಹಾ ಮಾನವವಾದಿಯಾಗಿ ಈ ಒಂದು ಸಂವಿಧಾನ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಈ ಒಂದು ದೇಶಕ್ಕೆ ಅನ್ವಯವಾದಂತ ರೀತಿಯಲ್ಲಿ ನಮ್ಗೆ ಮೀಸಲಾತಿನ ರಿಸರ್ವೇಶನ್ ಕೊಟ್ಟಂತ ಮಹಾಪುರುಷರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ನೋಡ್ತೀವಿ, ಸಾಕಷ್ಟು ಜನ ತಿಳುವಳಿಕೆ ಇಲ್ಲದೆ ಉದ್ದೇಶಪೂರ್ವಕವಾಗಿ ಮೀಸಲಾತಿ ಏನು, ಮೀಸಲಾತಿ ಯಾಕೆ ಕೊಡ್ಬೇಕು, ಕೊಟ್ಟೇನ್ ಪ್ರಯೋಜನ, ಇನ್ನೆಷ್ಟು ವರ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಬಂಧುಗಳೇ, ಇನ್ ಯಾವ ಊರ್ದು ಕೂಡ ಉದಾಹರಣೆ ನಮ್ಗೆ ಬೇಕಾಗಿಲ್ಲ. ನಲವತ್ತಿ ಗ್ರಾಮದ ಉದಾಹರಣೆ ಕೊಡ್ತೀನಿ. ಸುಮಾರು ಒಂದು 2-2.5 ವರ್ಷದಿಂದಗಡೆ ಪಕ್ಕದಲ್ಲಿರ್ತಕ್ಕಂಥ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಕರಗ ಮಹೋತ್ಸವ ಆಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಕರಗ ಮಹೋತ್ಸವ ಮುಗಿಸ್ಕೊಂಡು ನಾವಿಲ್ಲಿ ಬಂದ್ವಿ. ಪಕ್ಕದಲ್ಲಿ ಆವಾಗ ಕಾಂಪೌಂಡ್ ಇರಲಿಲ್ಲ. ಕರಗ ಮಹೋತ್ಸವ ಕಾರ್ಯಕ್ರಮನ ಮುಗಿಸ್ಕೊಂಡು ಇಲ್ಲಿ ಬಂದು ನೋಡಿದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಕಟ್ಟಡ ಏನೋ ಕಟ್ಟಿದ್ರು, ಕಿಟಕಿ ಏನೋ ಇತ್ತು, ಬಾಕ್ಲೇನೋ ಇತ್ತು, ಟೈಲು ಇತ್ತು, ಫ್ಲೋರಿಂಗು ಇತ್ತು. ಆದ್ರೆ ಎಲ್ಲ ಕೂಡ ಉದುರೋದಂತ ಪರಿಸ್ಥಿತಿಯಲ್ಲಿತ್ತು. ಆ ಒಂದು ಸಂದರ್ಭದಲ್ಲಿ ಮಾತಾಡಿಕೊಂಡು ಇಲ್ಲಿರ್ತಕ್ಕಂಥ ಮುಖಂಡರೆಲ್ಲರಿಗೂ ಕೂಡ, ವಿಶೇಷವಾಗಿ ಕಾನತ್ನವರು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ಮುಖಂಡರೆಲ್ಲರಿಗೂ ಕೂಡ ಮಾತಾಡಿ, ಈ ತರ ಇದ್ರೆ ಇದು ಶೋಭೆ ತರದಲ್ಲ, ಯಾರಿಗೂ ಶೋಭೆ ತರಲ್ಲ, ಇದನ್ನ ಸರಿ ಮಾಡ್ರಿ ಅಂತ ಹೇಳಿ ಒಂದು ಸುಮ್ಮನೆ ಕಿವಿ ಮಾತಾಡಿದ್ರು. ಇವತ್ತು ಆ ಒಂದು ಕಾರ್ಯಕ್ರಮ ಆದ ನಂತರ ಈ ನಡವತ್ತಿ ಗ್ರಾಮದ ಸೌಭಾಗ್ಯನೋ ಏನೋ ಕಾನತ್ನವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬರ್ತಾರೆ. ಇವತ್ತು ಮೀಸಲಾತಿ ಇರಲಿಲ್ಲ ಅಂತಂದ್ರೆ ಗೊತ್ತವ್ರು ಜನರಲ್ ಅಲ್ಲಿ ಬಂದಿರೋದು, ಕ್ಯಾಟಗರಿ ಗೆದ್ದಿರೋದು. ಸಾಮಾನ್ಯವಾಗಿ ಅಧ್ಯಕ್ಷರ ಕೋಟ ಇದ್ದಿದ್ದು ಅವ್ರು ಗೆದ್ದಿರೋದು ರಿಸರ್ವ್ ಆದ್ರೂ ಕೂಡ ಕಾನ್ಸ್ಟಿಟ್ಯೂನ್ಸಿ ಗೆದ್ದು ಬಂದಿರೋದು ರಿಸರ್ವ್ ಇಂದ. ಆ ಕಡೆಯಿಂದ ಆಯ್ಕೆ ಆಗಿ ಬಂದಾಗ ಎಲ್ಲರಿಗೂ ಕೂಡ ಸಮಾನವಾಗಿರ್ಬೇಕು ಅಂತ ಹೇಳಿ ರಾಜಕೀಯದಲ್ಲಿ ನಾನು ಬರೀ ಒಂದು ಸಮುದಾಯದ ಮತಗಳು ಹಾಕೊಂಡು ಗೆಲ್ಲಕ್ ಸಾಧ್ಯ ಇಲ್ಲ. ಒಕ್ಕಲಿಗರಾದ್ರೆ ನಾನು ಬರೀ ಒಕ್ಕಲಿಗರ ಮತದಲ್ಲಿ ಗೆಲ್ಲಕ್ ಸಾಧ್ಯ ಇಲ್ಲ. ಕಾನಪ್ಪ ಪರಿಶಿಷ್ಟ ಜಾತಿ ಆದ್ರೆ ಬರೀ ಪರಿಶಿಷ್ಟ ಜಾತಿ ಮತಗಳಲ್ಲಿ ಗೆಲ್ಲಕ್ ಸಾಧ್ಯ ಇಲ್ಲ. ಎಲ್ಲಾರ ಮತಗಳನ್ನ ಎಲ್ಲಾರ ವಿಶ್ವಾಸಕ್ಕೆ ತಗೊಂಡು ಗೆದ್ದು ಬರ್ಬೇಕು. ಗೆದ್ದು ಬಂದ್ಮೇಲೆ ಎಲ್ಲರಿಗೂ ಕೂಡ ಸಮಾನವಾಗಿ ಕೆಲಸ ಮಾಡಬೇಕು. ಆದ್ರೆ ಸಮಾಜದಲ್ಲಿ ನೋವನ್ನ ಯಾರು ಅನುಭವಿಸ್ತಾರಲ್ಲ ಅವ್ರಿಗೆ ಅದನ್ನ ನೋಡಿದಾಗ ನೋವಾಗಿ ಅದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಮಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಮೀಸಲಾತಿ, ಆ ಮೀಸಲಾತಿಯಲ್ಲಿ ಆಯ್ಕೆಯಾಗಿ ಆ ಸಮುದಾಯದ ಒಂದು ಪ್ರತಿಬಿಂಬವಾಗಿ ಇಲ್ಲಿ ನಿಂತು ಆ ಕೆಲಸ ಮಾಡಿರ್ತಕ್ಕಂಥದ್ದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಕ್ಕೆ ಜಯ ಅಂತ ನಾನು ಭಾವಿಸ್ತೀನಿ. ಕಳೆದ ಒಂದೂವರೆ ತಿಂಗಳಲ್ಲಿ ನಾವು ನೋಡಿದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿನೂತನವಾದಂತಹ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಾವು ನೋಡಿದ್ವಿ. ನಿಜವಾಗ್ಲೂ ಕೂಡ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಆ ಒಂದು ಕಾರ್ಯಕ್ರಮ ಅಲ್ಲಿರ್ತಕ್ಕಂಥ ಪುತ್ಥಳಿಗಿಂತ ಏನೊಂದು ಚೂರು ಕೂಡ ಕಡಿಮೆ ಆಗಿರ್ತಕ್ಕಂಥ ಪುತ್ಥಳಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 9,900 kg ಸಂಚಿನ ಪುತ್ಥಳಿಯನ್ನ ಇವತ್ತಿಲ್ಲಿ ನಡವತ್ತಿ ಗ್ರಾಮದಲ್ಲಿ ಅನಾವರಣ ಮಾಡಿರ್ತಕ್ಕಂಥದ್ದು ಅದು ಕೂಡ ಏನೋ ಸಾಮಾನ್ಯವಾಗಲ್ಲ. ಪೂರ್ತಿ ಜಾಗನೇ ಇವತ್ತು ಮಾದರಿಯಾಗಿ ಮಾಡಿರ್ತಕ್ಕಂಥದ್ದು. ಕಾಂಪೌಂಡ್ ಇಲ್ಲದಂತ ಜಾಗಕ್ಕೆ ಕಾಂಪೌಂಡ್ ಹಾಕಿರ್ತಕ್ಕಂಥದ್ದು, ಕುರ್ಚಿಲ್ ಗಿಡಗಳು ಗಲೀಜಿದ್ದಂತದಕ್ಕೆ ಪೂರ್ತಿ ಕಾಂಕ್ರೀಟ್ ಫ್ಲೋರಿಂಗ್ ಹಾಕಿ ಒಂದು ಹೆಜ್ಜೆಯಲ್ಲಿ ಕೂಡ ಯಾರು ಮಣ್ಣು ಮೇಲೆ ಹೆಜ್ಜೆ ಇಲ್ದಂಗೆ ಕಾಂಕ್ರೀಟ್ ಹಾಕಿರೋದು.
ಉದುರೋಗ್ತಾ ಇದ್ದಿದ್ದ ಬಿಲ್ಡಿಂಗ್ ನ ದುರಸ್ತಿ ಮಾಡಿ ಕರೆಕ್ಟ್ ಆಗಿ ದ್ವಾರ ಕಿಟಕಿ ಭಾಗಗಳಾಕಿ ನೆರಳು ಕೊಟ್ಟಿ ಅಭಿವೃದ್ಧಿ ಮಾಡಿದಂಥದ್ದು. ಶೌಚಾಲಯ ಇಲ್ಲದಂತ ಜಾಗಕ್ಕೆ ಶೌಚಾಲಯ ಮಾಡಿದಂಥದ್ದು ಮಾದರಿಯಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇವತ್ತು ನಲವತ್ತಿ ಗ್ರಾಮದಲ್ಲಿ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದಕ್ಕೆ ಕಾನಪ್ಪನವ್ರಿಗೆ ಅವರ ಎಲ್ಲ ತಂಡದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ವಿಶೇಷವಾಗಿ ಹೇಳಲೇಬೇಕಾಗುತ್ತೆ. ಯಾವುದಕ್ಕೊಂದು ಬೆಲೆ ಕಟ್ಟಂತದ್ದೆಲ್ಲ ಆ ಒಂದು ಪುತ್ಥಳಿ ಏನಿಲ್ಲ ಅಂತಂದ್ರೆ ನಾನು ಅನ್ಕೊಂಡಿರೋದು ಸುಮಾರು 15-20 ಲಕ್ಷ ರೂಪಾಯಿಗಳ ಬೆಲೆ ಬಾಳಂತ ಒಂದು ಪುತ್ಥಳಿ ಅಂತ ನಾನು ಅನ್ಕೋತೀನಿ. ಪಂಚಾಯತಿ ಕಡೆಯಿಂದ ಯಾರೇ RTI ಅಲ್ಲಿ ಹಾಕಿ ಎಲ್ಲೇ ಹಾಕಿ ಏನೇ ತೆಗೆದು ನೋಡ್ಬಿಡ್ರಿ, ಒಂದು 5 ಲಕ್ಷ ರೂಪಾಯಿ ಅಷ್ಟು ಪಂಚಾಯತಿಯಿಂದ ತಗೊಂಡ್ರೆ ಮಿಕ್ಕಿದ್ದೆಲ್ಲಾನು ಕೂಡ ದಾನಿಗಳಿಂದ ಅವ್ರ ಕೈಯಿಂದ ಅವ್ರ ಶಕ್ತಿ ಮುಖಾಂತರ ಕಟ್ಟಿಸಿರ್ತಕ್ಕಂಥದ್ದು. ಅದರಿಂದ 1 ರೂಪಾಯಿ ಆಗಿರ್ಲಿ 1 ಲಕ್ಷ ರೂಪಾಯಿ ಆಗಿರ್ಲಿ ಇದಕ್ಕೆ ಸಹಾಯ ಮಾಡಿದಂತವ್ರೆಲ್ಲರಿಗೂ ಕೂಡ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ಕೊಡಂತ ಭಾವನೆ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹೊಸಕೋಟೆ ತಾಲೂಕಾದ್ಯಂತ ಈಗಾಗಲೇ ವಿಜಯಣ್ಣ ಅವರು ಹೇಳಿದಾಗೆ ನಾವು ಬಂದಾಗಿಂದ ನಂದಗುಡಿಯಲ್ಲಾಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಮಾಡಿ ಅದ್ರ ಮುಂದೆ ಮೊನ್ನೆ ನಾವು ಮಾಡಿದಂತ ಸಭೆಯಲ್ಲಿ ಹಳೆ ಕಟ್ಟಡ ಇತ್ತು ತೆಗೆದು ಅಲ್ಲಿ ಕೂಡ ಪಾರ್ಕ್ ಮಾಡಿ ಇದೇ ತರದಲ್ಲಿ ಮಾಡಿ ಅಂತ ಅಲ್ಲಿ ನಾವೊಂದು ಡೈರೆಕ್ಷನ್ ಕೊಟ್ಟಿದೀವಿ. ಅದೇ ತರದಲ್ಲಿ ಜಡಗೇನಹಳ್ಳಿ ಹೋಬಳಿಯಲ್ಲಿ ಎಲ್ಲೋ ಒಂದ್ ಕಡೆ ತಗೊಂಡೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭವನ ಕಟ್ಟಕ್ ಹೋಗಿದ್ರು. ಮೇನ್ ರೋಡ್ ಅಲ್ಲೇನೆ ನಾವು ಅದನ್ನ ಕಟ್ಟಿಸಿ ಅದನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡ್ಬೇಕಾಗಿದೆ. ಲೋಕಾರ್ಪಣೆ ಕಾಯ್ತಾ ಇದೀವಿ. ದಿಲ್ಸಂದ್ರ ಕ್ರಾಸ್ ಅಲ್ಲಿ ಕೂಡ ದೇವನಗುಂದಿ ಕ್ರಾಸ್ ಹತ್ರ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಣೇಕಲ್ ಕ್ರಾಸ್ ಹತ್ರ ಅನುದಾನದ ಕೊರತೆ, ಚಿಕ್ಕ ಅನುದಾನ ಕೊಟ್ಟಿದ್ದಾರೆ. ಚಿಕ್ಕ ಕಟ್ಟಡ ಬೇಡ, ಅಲ್ಲಿ ಕೂಡ ಭವ್ಯವಾದಂತಹ ಕಟ್ಟಡ ಕೊಡ್ಬೇಕು ಅಂತ ಹೇಳಿ ಅನುದಾನಗಳಿಗೆ ಹೋರಾಟ ಮಾಡಿ ಒಂದು ದೊಡ್ಡ ಭವನನೇ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಜಾಗನ ರಿಸರ್ವ್ ಮಾಡಿದೀವಿ. ಕಟ್ಟಡನ ಪ್ರಾರಂಭ ಮಾಡಬೇಕು. ಈ ರೀತಿಯಲ್ಲಿ ಸಮುದಾಯಕ್ಕೆ ಎಲ್ಲೆಲ್ಲಿ ನಾವು ಪ್ರಾತಿನಿಧ್ಯಕ್ಕೆ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಕೂಡ ಸಮುದಾಯಕ್ಕೆ ನಾವು ಪ್ರಾತಿನಿಧ್ಯಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿದೀವಿ. ಇವತ್ತೇನು ನಾವು ಸಾಮಾಜಿಕ ನ್ಯಾಯ ಅಂತ ಪದನ ಬಳಸ್ತೀವಿ, ಆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು, ನಾವೆಲ್ಲರೂ ಕೂಡ ಬಾಳಿ ಬದುಕಬೇಕು ಅನ್ನಂತ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ನೋಡಿದಂಗೆ ಎಲ್ಲ ಜನ, ಎಲ್ಲ ಜಾತಿ, ಎಲ್ಲ ವರ್ಗದ ಬಂದು ಭಾಗವಹಿಸಿರ್ತಕ್ಕಂಥದ್ದು. ಇದು ಯಾವುದೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಒಂದ್ ಜನಕ್ಕೆ, ಒಂದ್ ಸಮುದಾಯಕ್ಕೆ, ಒಂದ್ ವರ್ಗಕ್ಕೆ ಸೀಮಿತ ಮಾಡಕ್ ನಾವು ಸಾಧ್ಯನೇ ಇಲ್ಲ ಅಂತ ಹೇಳಿ ಇವತ್ತು ಸಾಕ್ಷಿಯಾಗಿ ಈ ಕಾರ್ಯಕ್ರಮನ ನಾವು ನೋಡ್ತಾ ಇದೀವಿ. ಅದೇ ತರದಲ್ಲಿ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ಬಡವರಿಗೂ ಕೂಡ ಏನಾದ್ರೂ ಮಾಡಿ ಒಂದು ಸೂರ್ನ ಕೊಡ್ಬೇಕು ಅಂತ ಹೇಳಿ ಸುಮಾರು ಒಂದು 3-4 ತಿಂಗಳಿಂದ ಭೂಮಿ ಪೂಜೆ ಮಾಡಿದ್ವಿ. ಅಲ್ಲಿ ಸ್ಲಂ ಬೋರ್ಡ್ ವತಿಯಿಂದ ಅತ್ಯಂತ ಹೆಮ್ಮೆಯಿಂದ ಸಮಾಧಾನದಿಂದ ಹೇಳ್ಕೊತೀನಿ, ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಒಂದು ಮೋಲ್ಡ್ ಈಗಾಗಲೇ ಆಗಿದೆ. ಅದ್ರ ಜೊತೆಗೆ 120 ಜನ ಫಲಾನುಭವಿಗಳವ್ರೆ. ನಿಮ್ ಗ್ರಾಮದಲ್ಲಿ ನೀವೇ ಹುಡುಕಿ ಯಾರು ಅರ್ಹರವ್ರು ಅಂತ ಹೇಳಿ ಆಯ್ಕೆ ಮಾಡಿ ಕೊಡ್ರಿ. ಅವರೆಲ್ಲರಿಗೂ ಕೂಡ ಹಕ್ಕುಪತ್ರ ಕೊಡ್ತಂತ ಜವಾಬ್ದಾರಿ ನಂದು. ನಿಮ್ ಮುಂದಿನ ಚುನಾವಣೆ ಒಳಗೆ ಹಕ್ಕುಪತ್ರಗಳನ್ನ ಅವ್ರು ಕೈ ಕೊಡಂತ ಕೆಲಸ ಮಾಡಬೇಕು. ಕೆಲಸ ಈಗಾಗಲೇ ನಿಮ್ಮ ಅವಧಿಯಲ್ಲೇನೆ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದೀವಿ. ನೀವೇನೆ ಆಯ್ಕೆ ಮಾಡಿ ಯಾರ ಹೆಸರು ಕೊಡ್ತೀರ ಅಂತೇಳಿ ಎಲ್ಲರಿಗೂ ಕೂಡ ಆನ್ಲೈನ್ ಅರ್ಜಿ ಕೊಡ್ರಿ. ಆಫ್ಲೈನ್ ನಾನಿದ್ದೀನಿ. ಆಶ್ರಯ ಕಮಿಟಿ ಅಧ್ಯಕ್ಷರಾಗಿ ನಾನು ಕೂತು ನೋಡಿ ಅರ್ಜಿಗಳನ್ನ ಕೊಡ್ರಿ. ಆನ್ಲೈನ್ ಅಲ್ಲೂ ಹಾಕಿ, ಆಫ್ಲೈನ್ ಅಲ್ಲೂ ಕೊಡ್ರಿ. ಯಾರ್ಯಾರಿಗೆ ಆಫ್ಲೈನ್, ಯಾರ್ಯಾರಿಗೆ ಆನ್ಲೈನ್ ಪಾಪ ಬಳಸಕ್ ಬರದೇ ಇದ್ದಂತ ಗ್ರಾಮಸ್ಥರು ಇರ್ತಾರೆ, ತಿಳುವಳಿಕೆ ಇಲ್ಲದಂತವ್ರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಕಂಪ್ಯೂಟರ್ ಮೈಕ್ರೋಸಾಫ್ಟ್ ಫೋನ್ ಇಲ್ಲದಂತ ಬಡವರು ಇರ್ತಾರೆ. ಅವ್ರಿಗೂ ಕೂಡ ನಾವು ಮನೇನ ಕೊಡ್ಬೇಕಾಗಿದೆ. ಅವ್ರಿಗೆ ಕೊಡಂತ ಕೆಲಸನೂ ಕೂಡ ಮುನಿಯಪ್ಪ ಸರ್ ಅವ್ರಿಗೂ ಕೊಡ್ಬೇಕು. ನಾವು ಬರೀ ಕಂಪ್ಯೂಟರ್ಗಳು ಆನ್ಲೈನ್ಗಳು ಅವರಲ್ಲ, ಆಫ್ಲೈನ್ಗಳವರೆಗೂ ಕೂಡ ನಾವು ಕೊಡಂತ ಕೆಲಸ ಮಾಡ್ಬೇಕು, ಬಡವರು ಕೊಡಂತ ಕೆಲಸ ಮಾಡ್ಬೇಕು.